ಸ್ನೇಹಿತರೆ ನಮಸ್ಕಾರ. ಬೃಂದಾವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮನೇಲಿ ಏನಾದರೂ ಪೂಜೆ ಇದ್ದಾಗ ಬಾಳೆಹಣ್ಣಿದ್ದೇ ರಾಶಿ ಇರುತ್ತೆ. ಒಂದೇ ಸಲ ಅಷ್ಟು ಹಣ್ಣಂತೂ ತಿನ್ನೋಕ್ಕಾಗಲ್ಲ. ಆಗ ಸಿಂಪಲ್ಲಾಗಿ ಐಸ್ ಕ್ರೀಮ್ ಮಾಡಿ ಇಟ್ಕೊಂಡು ತಿನ್ನಿ. ಅದರಲ್ಲೂ ಈ ಬೇಸಿಗೆಗೆ ಐಸ್ ಕ್ರೀಮ್ ತಿನ್ನೋಕ್ಕಂತೂ ಕಾಯ್ತಾ ಇರ್ತೀವಿ ಅಲ್ವಾ? ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲದೆ ಸುಲಭವಾಗಿ ಈ ಐಸ್ ಕ್ರೀಮ್ ಮಾಡ್ಬೋದು. ಬನ್ನಿ ಹಾಗಿದ್ರೆ ಐಸ್ ಕ್ರೀಮ್ನ ಮಾಡೇ ಬಿಡೋಣ. ನಾನಿಲ್ಲಿ ನಮ್ಮ ಮನೇಲಿ ಉಳಿದಿರೋಂತಹ ಬಾಳೆಹಣ್ಣಲ್ಲಿ ಒಂದು 20 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿಕೊಂಡು ಒಂದು 2 ರಿಂದ 3 ಗಂಟೆ ಅಷ್ಟೊತ್ತು ಫ್ರೀಝರಲ್ಲಿ ಇಡಬೇಕು. ಕಟ್ ಮಾಡಿರೋ ಬಾಳೆಹಣ್ಣನ್ನು ಫ್ರೀಝರಲ್ಲಿಟ್ಟು 3 ಅವರ್ ಆದಮೇಲೆ ತೆಗೆದಿದ್ದೀನಿ. ಕೋಲ್ಡ್ ಆಗಿದೆ ಈ ಬಾಳೆಹಣ್ಣು. ಹಾಗೆ ಅದಕ್ಕೆ 100 ರೂಪಾಯಿದು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಕಲ್ಲು ಸಕ್ಕರೆನ ನಾನು ಪುಡಿ ಮಾಡಿ ಆಮೇಲೆ ಗ್ರೈಂಡಿಗೆ ಹಾಕ್ಕೊಳ್ತೀನಿ. 1 ಲೋಟದಷ್ಟು ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತುಂಬ ಗ್ರೈಂಡ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಆ ಚಾಕ್ಲೇಟ್ದು ಒಂದು ಸ್ವಲ್ಪ ನಟ್ಸ್ ಟೈಪ್ ಸಿಗಲಿ ಅನ್ನೋ ಕಾರಣಕ್ಕೆ ನನಗೆ ಅದು ಹಾಗಿದ್ರೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನಟ್ಸ್ ಸಿಗೋ ಹಾಗೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನೈಸಾಗಿ ಕೊಡೋದು. ಆನಂತರ ಇಲ್ಲಿ ನಾವು ತುಂಬ ಹಾಲು ಹಾಕಿ ನೀರಾಗಿ ಮಾಡ್ಕೋಬೇಡಿ, ಇಷ್ಟೇ ಥಿಕ್ನೆಸ್ ಇರಲಿ. ಹಾಗೆ ಒಂದು ಟಪ್ಪರ್ವೇರ್ದು ಬಾಕ್ಸು ಅಥವಾ ಸ್ಟೀಲ್ ಬಾಕ್ಸ್ಗೆ ಈ ಥರ ಹಾಕ್ಕೊಂಡು ಫ್ರೀಝರಲ್ಲಿ ಇಡಬೇಕಾಗತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪ ಗೋಡಂಬಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಐಸ್ ಕ್ರೀಮ್ ಇನ್ನಷ್ಟು ರುಚಿಯಾಗುತ್ತೆ. ನೀವು ಬೇಕಿದ್ರೆ ಹಾಕ್ಬೋದು, ಇದು ಆಪ್ಷನಲ್. ನಂತರ ಮುಚ್ಚಳ ಮುಚ್ಚಿ ಫ್ರೀಝರಲ್ಲಿ ಇಟ್ಬಿಡಿ. ನಾನಿಲ್ಲಿ ರಾತ್ರಿ ಪೂರ್ತಿ ಫ್ರೀಝರಲ್ಲೇ ಇಟ್ಬಿಟ್ಟಿದ್ದೆ. ಈಗ ಬೆಳಿಗ್ಗೆ ತೆಗೆದಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಾಳೆಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ. ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗಲಿ.